ಹಲೋ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬಟ್ಟು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಆಕ್ಚುಲಿ ಒಬ್ಬೊಬ್ಬರು ಒಬ್ಬಟ್ಟು ರಸಮ್ ಮಾಡ್ತಾರೆ, ಒಬ್ಬಟ್ಟು ಸಾರು ಮಾಡ್ತಾರೆ. ನಾವು ಯೂಶಲಿ ಒಬ್ಬಟ್ಟು ರಸಮ್ ಮಾಡ್ತೀವಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾವು ಒಬ್ಬಟ್ಟು ಮಾಡುವಾಗ ತೊಗರಿ ಬೇಳೆನ ಯೂಸ್ ಮಾಡ್ತೀವಿ. ತೊಗರಿ ಬೇಳೆನ ನಾವು ಇವಾಗ ಮೊದಲಿಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ನಾನು ಸ್ವಲ್ಪ ನೀರು ಬೇಕಾದ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಎಷ್ಟು ನೀರು ಬಗ್ಗುತ್ತೆ ಅಷ್ಟು ನೀರಿಗೆ ರಸಮ್ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ. ಯಾಕೆ ಅಂತಂದ್ರೆ ನಾವು ಎಕ್ಸ್ಟ್ರಾ ನೀರು ಆಮೇಲೆ ಆಡ್ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆನೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಬೇಳೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಹದವಾಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈಗ ನಾವು ಬೇಕಾದಷ್ಟು ಬೇಳೆನ ಹಾಕಿ ಬೇಯಿಸ್ಕೊಳ್ತಿದೀವಿ. ಅದಕ್ಕೂ ಮುಂಚೆ ಅದು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ಬೇಕಾಗುವಂತಹ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ನಾನು ಬೆಳ್ಳುಳ್ಳಿ ಎಸಳುಗಳು ಮತ್ತು ಒಂದು ಮೀಡಿಯಂ ಸೈಜ್ ಆನಿಯನ್ ನ ಕಟ್ ಮಾಡ್ಕೊಂಡು ಈ ತರ ಪ್ಯಾನ್ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಂಡು, ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳು, 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ, ಮೆಣಸು ಕೂಡ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಹಾಕೊಂಡಿದೀನಿ. ನಂತರ ರಸಮ್ಗೆ ಬೇಕಾಗಿರುವಂತಹ ಹುಳಿನ ನಾನು ಮೊದಲಿಗೆನೆ ಹುಣಸೆ ಹಣ್ಣನ್ನ ಮೊದಲಿಗೆನೆ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಹೋಳಷ್ಟು ನಾನು ಇಲ್ಲಿ ತೆಂಗಿನಕಾಯಿ ಕೂಡ ಹಾಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ರುಬ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಾದಷ್ಟು ಖಾರದ ಪೌಡರ್, ಮತ್ತೆ ಇಲ್ಲಿ ರಸಮ್ ಅಂದಿದ ತಕ್ಷಣ ನಾವು ಮಸಾಲೆ ಪೌಡರ್ ಹಾಕೋದು ಬೇಕಾಗಿಲ್ಲ. ಅದು ಯಾಕೆಂತಂದ್ರೆ ಅದು ಡಿಫ್ರೆಂಟ್ ಸಾಂಬಾರ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಇನ್ನೊಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ನೀರು ಏನು ಬಗ್ಗಿದೆ ಬೇಳೆ ಸೆಪ್ರೇಟ್ ಮಾಡಿದೀವಲ್ಲ ಒಬ್ಬಟ್ಟು ಮಾಡೋದಕ್ಕೆ, ಆ ನೀರಿಗೆ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ಅದಕ್ಕೆ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟೆ. ಸೊ ಈಗ ಚೆನ್ನಾಗಿ ಒಬ್ಬಟ್ಟು ರಸಮ್ನ ಕುದಿಸ್ಕೊಳ್ಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದರೆ ನಾವು ಹಾಕಿರೋ ಮಸಾಲೆ ಎಲ್ಲನೂ ಚೆನ್ನಾಗಿ ನೀರಿಗೆ ಹಿಡಿಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇನ್ನು ಸಾಂಬಾರು ಚೆನ್ನಾಗಿ ಆಗಿದೆ ಅಂತ ಅನ್ನಿಸಿದಾಗ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಈಗ ಸಣ್ಣ ಬಾಣಲಿಗೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಗೋಲ್ಡನ್ ಫ್ರೈ ಆಗೋವರೆಗೂ ಇದ್ರೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಸೀದೋದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ವರಿ ಮಾಡ್ಕೊಳ್ಬೇಡಿ. ಸೊ ಅದನ್ನು ನಾನಿವಾಗ ಆಲ್ರೆಡಿ ಕುದ್ದಿರೋ ಮಸಾಲೆಗೆ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಅಂತಂದರೆ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋ ಅಷ್ಟು ಟೇಸ್ಟಿ ಚೆನ್ನಾಗಿರುತ್ತೆ. ಈಗ ಇದೇ ಫೈನಲ್ ಸ್ಟೇಜ್, ನಮ್ಮ ಒಬ್ಬಟ್ಟಿನ ರಸಮ್ ರೆಡಿ ಆಗಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.